Now you spoke about ಸ್ಪೈನಿಗೆ ಕೊಡೋದು ಏನದು ಫ್ರೀಕ್ವೆನ್ಸಿ ಅಬ್ಲೇಷನ್, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಫಾರ್ ದ ನರ್ವ್ಸ್ ಕೊಡ್ತೀವಿ ನಾವು. ಅಂದರೆ ಅದು ಯಾರಿಗೆ, ಯಾವ ಪ್ರಾಬ್ಲಮ್ಸ್ ಇರೋರಿಗೆ? ಸೊ ಈಗ ಬ್ಯಾಕ್ ಇಟ್ಸ್ ವೆರಿ ಕಾಂಪ್ಲೆಕ್ಸ್ ಡಿಸೀಸ್. ಬ್ಯಾಕ್ ಅಂದರೆ ಸ್ಪೈನ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್. ಜಾಯಿಂಟ್ ಥರ ಅಲ್ಲ. ಜಾಯಿಂಟ್ ಅಂದರೆ 2 ಮೂಲೆ ಮಧ್ಯದಲ್ಲಿ ಜಾಯಿಂಟ್ ಸ್ಪೇಸ್ ಇರುತ್ತೆ, ಅದು ಟ್ರೀಟ್ ಮಾಡಿದ್ರೆ ಆಗುತ್ತೆ. ಬಟ್ ಬ್ಯಾಕಲ್ಲಿ ದ ಕಾಸ್ ಆಫ್ ಪೇನ್ ಕಮ್ಸ್ ಡಿಫರೆಂಟ್ಲಿ ಫ್ರಮ್ ಡಿಫರೆಂಟ್ ಸ್ಟ್ರಕ್ಚರ್ಸ್. ಕಾಮನ್ ನಿಮ್ಗೆ ಎಲ್ಲರಿಗೂ ಗೊತ್ತು ಡಿಸ್ಕ್ ಪ್ರಾಬ್ಲಮ್, ಸಯಾಟಿಕಾ ಒಂದು ಕಾಮನ್ ಪ್ರಾಬ್ಲಮ್. ಸಯಾಟಿಕಾ ಇರ್ಬೋದು. ಫೆಸೆಟ್ ಜಾಯಿಂಟ್ಸ್ ಅಂತ ಸ್ಮಾಲ್ ಜಾಯಿಂಟ್ಸ್ ಇರುತ್ತೆ ಅಲ್ಲಿ, ವೆರಿ ಸ್ಮಾಲ್ ಜಾಯಿಂಟ್ಸ್ ಬಿಟ್ವೀನ್ ದ ವರ್ಟೆಬ್ರಲ್ ಬಾಡೀಸ್. ಆ ಜಾಯಿಂಟ್ಸ್ಗೆ ಪ್ರಾಬ್ಲಮ್ ಏನಾದರೂ ಬಂದರೆ ವಿ ಕಾಂಟ್ ಟ್ರೀಟ್. ಆ್ಯಕ್ಚುಲಿ ಫೆಸೆಟ್ ಜಾಯಿಂಟ್ ಆರ್ಥ್ರೋಪತಿ ಅಂತ ದಟ್ ಈಸ್ ಆಲ್ಸೋ ಕಾಸ್ ಆಫ್ ದ ಬ್ಯಾಕ್ ಪೇನ್. ಅಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಟ್ರೈ ಟು ಅಬ್ಲೇಟ್ ದ ಸಿಗ್ನಲ್ಸ್ ಟು ದ ಜಾಯಿಂಟ್. ಆ ಜಾಯಿಂಟ್ ಹೋಗಿ ನರ್ವ್ ರೂಟ್ಸ್ನೇ ಅಬ್ಲೇಟ್ ಮಾಡ್ತೀವಿ, ಬಿಕಾಸ್ ಆ ಜಾಯಿಂಟ್ ಆಕ್ಸೆಸ್ ತುಂಬ ಕಷ್ಟ. ಸೊ ಫಸ್ಟ್ ಸಿಟ್ಟಿಂಗಲ್ಲಿ ವಿ ಟ್ರೈ ಟು ಅಬ್ಲೇಟ್ ದ ನರ್ವ್ಸ್ ವಿಚ್ ಸಪ್ಲೈಸ್ ದಟ್ ಫೆಸೆಟ್ ಜಾಯಿಂಟ್. ಅಂದರೆ ಆ ಸಿಗ್ನಲ್ಸ್, ಪೇಯ್ನ್ ಸಿಗ್ನಲ್ಸ್ ಏನೇನು ಆ ಜಾಯಿಂಟಿಂದ ಏನೇನು ಹೋಗ್ತಾ ಇದೆಯೋ ಅದು ಫಸ್ಟ್ ನಾವು ಬ್ಲೈಂಡ್ ಮಾಡ್ತೀವಿ. ಸೊ ಪೇಯ್ನ್ ಸಿಗ್ನಲ್ಸ್ ಕಮ್ಮಿ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಆ ಜಾಯಿಂಟಿಗೆ ನಾವು PRP ಕೊಡ್ತೀವಿ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ. ಅಂದರೆ ನಮ್ಮದೇ ಬ್ಲಡ್ಡಲ್ಲಿ ತಗೊಂಡು ಪ್ಲೇಟ್ಲೆಟ್ಸನ್ನು ಸಪ್ರೇಟ್ ಮಾಡಿ ಮತ್ತು ಅದನ್ನು ಇಂಜೆಕ್ಟ್ ಮಾಡೋದು. ಆ್ಯಂಡ್ ದಿಸ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ತುಂಬ ನಾಟ್ ಓನ್ಲಿ ಫಾರ್ ದ ಬ್ಯಾಕ್, ಐ ಸೆಡ್ ರೇಡಿಯೋ ಫಾರ್ ದ ಟ್ರೈಜೆಮಿನಲ್ ನ್ಯೂರಾಲಜಿ ಅದು ಮಾಡ್ತೀವಿ. ಅಂದರೆ ಟ್ರೈಜೆಮಿನಲ್ ನ್ಯೂರಾಲಜಿ ಸೂಸೈಡಲ್ ಡಿಸೀಸ್ ಅಂತ ಈಗ ಹೇಳಿದೆ. ಸೊ ಫೇಸಲ್ಲಿ 3 ಬ್ರಾಂಚಸ್ ಇರುತ್ತೆ, ಮ್ಯಾಂಡಿಬ್ಯುಲರ್, ಮ್ಯಾಕ್ಸಿಲರಿ ಆ್ಯಂಡ್ ಆಕ್ಸಿಪಿಟಲ್ ಅಂತ. ಸೊ ಈ 3 ಟ್ರೈಜೆಮಿನಲ್ ನಾವು ಕಾಂಪೋನೆಂಟ್ಸ್ ಕಾಮನ್ ಆಗ ಈ ಜಾಲೈನ್ ಜಾಸ್ತಿ ಬರುತ್ತೆ, ಆರ್ ದ ಮ್ಯಾಕ್ಸಿಲರಿ ರೀಜನ್ ಶೂಟಿಂಗ್ ಪೇನ್. ಸೊ ದೇ ಕಾನ್ ಡೂ ಎನಿಥಿಂಗ್. ಸೊ ಆ ಕಂಡೀಷನಲ್ಲಿ ವಿ ಟ್ರೀಟ್ ವಿತ್ ಸ್ಮಾಲ್ ಸಿಂಪಲ್ ಇಂಜೆಕ್ಷನ್ and through small needle we do ablate the nerve, and the success rate is more than 95%, you know. ಅಷ್ಟು ಚೆನ್ನಾಗಿರುತ್ತೆ. ಬಟ್ ದಿಸ್ ಈಸ್ ಆಲ್ಸೋ ಲೈಕ್ ಪರ್ಮನೆಂಟ್ ಮತ್ತೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. 3 to 5 years ಇದ್ದೇ ಇರುತ್ತೆ. ಆಫ್ಟರ್ ದಟ್ ಇಫ್ ನೀಡೆಡ್ ವಿ ಕ್ಯಾನ್ ಆ್ಯಕ್ಚುಲಿ ರಿಪೀಟ್, ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ನಾಟ್ ಗೆಟ್ ಅಗೈನ್. ಸೊ ಟೈಮ್ ಲೈನ್ ಇಸ್ 3 ರಿಂದ 5 ವರ್ಷ ಒಂದ್ಸತಿ ಯು ಕ್ಯಾನ್ ಅದೇ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಿರುತ್ತಾ? ಹೌದು. ಸೊ ನೆಕ್ಸ್ಟ್ ನೀವು ಯು ಸ್ಪೋಕ್ ಅಬೌಟ್ ಟ್ರಿಗರ್ ಇಂಜೆಕ್ಷನ್ ಅಂತ. ಟ್ರಿಗರ್ ಇಂಜೆಕ್ಷನ್ ಬಿಟ್ಟರೆ PRP ಅಂತ. ಸೊ PRP ಬರ್ತೀನಿ, ಬಟ್ ಈ ಟ್ರಿಗರ್ ಇಂಜೆಕ್ಷನ್ ಅಂದರೆ ಏನು? ಟ್ರಿಗರ್ ಇಂಜೆಕ್ಷನ್ಸ್ ಅಂದರೆ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಅಂತ ಇರುತ್ತೆ. ಮಯೋಫೇಶಿಯಲ್ ಸಿಂಡ್ರೋಮ್ ಅಂದರೆ ಟೈಟ್ನೆಸ್ ಆಫ್ ದ ಫೇಶಿಯಾ ಅಂಡ್ ದ ಮಸಲ್ಸ್. ಒಂದೊಂದು ಸಾರಿ ಅಪ್ಪರ್ ಬ್ಯಾಕ್ ಬಿಕಾಸ್ ಆಫ್ ದ ಇನ್ಕರೆಕ್ಟ್ ಪೋಸ್ಚರಿಂದ ದ ಮಸಲ್ಸ್ ಬಿಕಮ್ ವೆರಿ ಟೈಟ್. ಆ ಥರ ಟೈಟ್ನೆಸ್ ಇದ್ದರೆ ಏನಾಗುತ್ತೆ ಅಂದರೆ ಆ ಫೇಶಿಯಾ ಎಲ್ಲ ಟೈಟ್ ಆಗಿಬಿಡುತ್ತೆ. ವಾಟ್ ಎವರ್ ಯೂಶ್ವಲಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಹೇಳ್ತೀವಿ, ಮಸಲ್ ಎಲ್ಲ ಆಕ್ಸೆಂಟ್ ಹೇಳ್ತೀವಿ. ಇನ್ನೂ ಕಮ್ಮಿ ಆಗಲಿಲ್ಲ ಅಂದರೆ ದೆನ್ ವಿ ಟ್ರೈ ಟು ರಿಲೀಸ್ ದಟ್ ಮಯೋಫೇಶಿಯಲ್ ಪ್ಲೇನ್ಸ್. ಸೊ ಅದು ಟ್ರಿಗರ್ ಇಂಜೆಕ್ಷನ್ಸ್ ಜಸ್ಟ್ ಪ್ರೊಲೋಥೆರಪಿ ಆಗ್ಬೋದು, ಆರ್ ಸ್ಮಾಲ್ ಓನ್ಲಿ ಲೋಕಲ್ ಅನಸ್ತೇಷಿಯಾ ಆಗ್ಬೋದು. ಪ್ರೊಲೋಥೆರಪಿ ಅಂದರೆ ವಿತ್ 5% ಡೆಕ್ಸ್ಟ್ರೋಸ್ ಯೂಸ್ ಮಾಡಿಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ಅದು ಸ್ಮಾಲ್ ಜಸ್ಟ್ ನಾರ್ಮಲ್ ಸಲೈನ್ ಥರ ಅದು ಯೂಸ್ ಮಾಡಿಬಿಟ್ಟು ಸೊ ನಾವು ವಿ ಟ್ರೈ ಟು ರಿಲೀಸ್ ದಟ್ ಫೇಶಿಯಲ್ ಪ್ಲೇನ್ಸ್. ಆವಾಗ ಅದು ರಿಲೀಸ್ ಆಗಿಬಿಡುತ್ತೆ. ಇವತ್ತೆಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲು. ಈಗ 9 ಅವರು 12-13 ಅವರು ಕೂತ್ಕೊಳ್ಳೋದು, ಆ ಥರದವ್ರಿಗೂ ಇದು ಎಲ್ಲರೂ ಬರ್ಬೋದಾ? ಎಲ್ಲರಿಗೂ ಬರ್ಬೋದು ರೀ, ಎಲ್ಲರೂ ಬರ್ಬೋದು. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್, ಬಟ್ ಇಟ್ ಶುಡ್ ಬಿ ಡನ್. ಅಂದರೆ ಯಾರಿಗೂ ಬೇಕೋ ಅದು ಮಾಡ್ತೀವಿ. ಸೊ ಇಟ್ಸ್ ನಾಟ್ ಯೂಸ್ಫುಲ್ ಫಾರ್ ಎವ್ರಿ ಒನ್. ಗೊತ್ತಾಯ್ತು. ಅಂದರೆ ಆ ಥರ ತುಂಬ ಕೂತ್ಕೊಂಡಿರೋರಿಗೆ, ಬಿಕಾಸ್ ದೇ ಸೇ ಟುಡೇ ಸಿಟ್ಟಿಂಗ್ ಈಸ್ ಅ ನ್ಯೂ ಸ್ಮೋಕಿಂಗ್ ಅಂತ. ಅಡಿಕ್ಷನ್ ಥರ ಲೈಫ್ ಸ್ಟೈಲ್ ಹಂಗಿದೆ. ಸೊ ಆ ಥರ ಕೂತ್ಕೊಳ್ಳೋರಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತಾ? ತುಂಬ ಇರುತ್ತೆ. ಸೊ ನಾಟ್ ಓನ್ಲಿ ದಟ್ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಒಂದೇ ಅಲ್ಲ, ದೇ ವಿಲ್ ಹ್ಯಾವ್ ದಟ್ ಸ್ಪೈನ್ ಇಶ್ಯೂಸ್, ವೆರಿ ಕಾಮನ್ ಯಂಗ್ಸ್ಟರ್ಸಲ್ಲಿ. ಸೊ ಸ್ಪೈನ್ ಇಶ್ಯೂಸ್ ಅಂದರೆ ಲೈಕ್ ಡಿಸ್ಕ್ ಪ್ರಾಬ್ಲಮ್ಸ್ ಬರ್ಬೋದು, ಆರ್ ಮಯೋಫೇಶಿಯಲ್ ಸಿಂಡ್ರೋಮ್ಸ್ ಬರ್ಬೋದು. ಸೊ ಡಿಸ್ಕ್ ಪ್ರಾಬ್ಲಮ್ಸ್ ತುಂಬ ಆಗ್ತಾಯಿದೆ ಬಿಕಾಸ್ ಆಫ್ ಇಂಪ್ರಾಪರ್ ಪೋಸ್ಚರ್. ಅದರ್ ದೆನ್ ಸಿಟ್ಟಿಂಗ್ ದೇ ವಿಲ್ ನಾಟ್ ಮೇಂಟೈನ್ ದ ಪೋಸ್ಚರ್ ಪ್ರಾಪರ್ಲಿ. ಯಂಗ್ಸ್ಟರ್ಸ್ ತುಂಬ ಬರ್ತಾ ಇದೆ. ಇನ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಂದು, ಒಬೆಸಿಟಿ ಒನ್ ಆಫ್ ದ ಮೈನ್ ಕಾಸ್, ಆ್ಯಂಡ್ ಇಂಪ್ರಾಪರ್ ಪೋಸ್ಚರ್ ಮೇಂಟೆನೆನ್ಸ್ ಒಂದು, ಆ್ಯಂಡ್ ಆ್ಯಕ್ಟಿವಿಟೀಸ್ ನಿಲ್ ತಗೋಬೇಕಂದ್ರೆ ನಥಿಂಗ್ ದೇ ವಿಲ್ ಡು. ಎವ್ರಿಥಿಂಗ್ ದ ಗೇಮ್ಸೂ ಮೊಬೈಲಲ್ಲೇ, ಸಿಸ್ಟಮಲ್ಲೇ, ಎಲ್ಲನೂ ಅದರಲ್ಲೇ. ಆ್ಯಂಡ್ ಕತ್ತು ನೋವು, ಬ್ಯಾಕ್ ಪೇನು ತುಂಬ ಕಾಮನ್ ಆಗ್ತಾ ಇದೆ. ಮೊಬಿಲಿಟಿ ಈಸ್ ಡಿಕ್ರೀಸಿಂಗ್ ಆ್ಯಂಡ್ ದಟ್ ಈಸ್ ಅಫೆಕ್ಟಿಂಗ್ ದೇರ್ ಲೈಫ್ ಸ್ಟೈಲ್. ಆ್ಯಂಡ್ ಆ್ಯಕ್ಚುಲಿ ಅದರಿಂದ ಪೇಯ್ನ್ಸ್ ಜಾಸ್ತಿ ಆಗ್ತಾ ಇದೆ ಯಂಗ್ಸ್ಟರ್ಸಲ್ಲಿ. ಆ್ಯಂಡ್ ಇನ್ನೊಂದು ಮೌಸ್ ಶೋಲ್ಡರ್ ಅಂತ
ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಬಿಕಾಸ್ ಇದು ಸಿಸ್ಟಮ್ ಯೂಸ್ ಮಾಡುವಾಗ ದ ಎರ್ಗೋನಾಮಿಕ್ಸ್ ಶುಡ್ ಬಿ ಮೈಂಟೈನ್. ಅಂದರೆ ಈ ಆರ್ಮ್, ಎಲ್ಬೋ ಆ್ಯಂಡ್ ದ ವ್ರಿಸ್ಟ್ ಶುಡ್ ಬಿ ಪ್ರಾಪರ್ಲಿ ಪ್ಲೇಸ್ಡ್. ಅದು ಮೈಂಟೈನ್ ಮಾಡಿಲ್ಲ ಅಂದರೆ ಈ ಶೋಲ್ಡರ್ ಎಫೆಕ್ಟ್ ಆಗ್ಬಿಡುತ್ತೆ. ಶೋಲ್ಡರ್ ಇಸ್ ಟೇಕಿಂಗ್ ಆಲ್ ದ ಪ್ರೆಷರ್ ಇದು ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಶೋಲ್ಡರ್ ಪೇನ್ಸು, ರೊಟೇಟರ್ ಕಫ್ ಟೈಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲಿಂದ ಇಟ್ ಈಸ್ ಅಫೆಕ್ಟಿಂಗ್ ಅವರ್ ಹೆಲ್ದಿ ಲೈಫ್ ಆಲ್ಸೋ.